ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 10:45. ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಯುಕ್ತ ಶೈವ ಹಾಗೂ ಅವರ ತಾಯಿ ಕೃತಿಕಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಮಗುವೊಂದನ್ನು ಪರಿಚಯ ಮಾಡಿಸ್ಲಿಕ್ಕಿದ್ದೀನಿ. ಸಣ್ಣ ವಯಸ್ಸಿನಲ್ಲೇ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿರುವಂತಹ ಬಹುಮುಖ ಪ್ರತಿಭೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾರು ಈ ಸಣ್ಣ ಹುಡುಗಿ ಅಂತ ಯೋಚನೆ ಮಾಡ್ತಾ ಇರ್ತೀರಿ, ಅದೇ ನಮ್ಮ ಯುಕ್ತ ಶೈವ. ಆಕೆನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಹಾಗೆ ಅವಳ ಜೊತೆ ಅವರ ತಾಯಿಯಾದಂತಹ ಕೃತಿಕಾ HS ಇಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಹಾಯ್ ಯುಕ್ತ. ಹಾಯ್, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಓಕೆ. ಹಾಗೆ ಕೃತಿಕಾ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಯುಕ್ತ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? UKG ಓದ್ತಾ ಇದೆಯಾ? ಎಲ್ಲಿ? ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್. ಎಲ್ಲಿದೆ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್? ಜೆಸಿ ಕ್ಯಾಂಪಸ್ ಒಳಗೆ. ಜೆಸಿ ಕ್ಯಾಂಪಸ್ ಒಳಗಿದೆ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್, ಹೌದಾ? ಮೈಸೂರು. ಮನೆಯಲ್ಲಿ? ಮನೆ ರೂಪಾನಗರ್ ಮನೆ. ಓಕೆ. ಮನೆ ನಂಬರ್ ಗೊತ್ತಾ? ಏನು? 773. ಓ, ವೆರಿ ಗುಡ್. ಕೃತಿಕಾ ಮಗಳು ಯುಕ್ತ ಶೈವ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾಳೆ ಅಲ್ವಾ? ಹೌದು. ವಚನಗಳನ್ನ ಹಾಡ್ತಾಳೆ. ಹೌದು. ಶ್ಲೋಕ, ದೇವರನಾಮ, ದೇಶಭಕ್ತಿ ಗೀತೆಗಳು, ಹೌದಾ? ಹೌದು. ಓಕೆ. ಯಾಕೆ ಆಸಕ್ತಿ ಮಗಳಿಗೆ? 5 ವರ್ಷದ ಮಗಳಲ್ವಾ? ಹೌದು, 5 ವರ್ಷ 3 ತಿಂಗಳು ಅವಳಿಗೀಗ. ಹಾ. ಅವಳಿಗೆ 2 ವರ್ಷದವಳು ಇದ್ದಾಗಿಂದನೇ ಅವಳಿಗೆ ಬಹಳ ಆಸಕ್ತಿ ಇರ್ತಿತ್ತು. ನಾವು ಬೆಳೆದಂಥ ವಾತಾವರಣ ಕೂಡ ಹಾಗೆ ಇತ್ತು. ಮನೆಯಲ್ಲಿ ಎಲ್ಲರೂ ಸಂಗೀತ ಆಸಕ್ತಿ ಹೊಂದಿರುವಂಥವ್ರಾಗಿದ್ದರಿಂದ ಮನೆಯಲ್ಲಿ ಮಾತಾಡುವಾಗ ಆಡುವಾಗೆಲ್ಲ ಕನ್ನಡ ಭಾಷೆ ಮಾತಾಡುವಾಗ ಅವಳು ತುಂಬ ಎಷ್ಟೇ ಕಷ್ಟಕರವಾಗಿದ್ದ ಪದಗಳಿದ್ರೂ ಸಹಿತ ಅದೇ ತುಂಬ ಸುಲಭವಾಗಿ ಹೇಳ್ತಾ ಇದ್ಲು. ಎಷ್ಟೊಂದು ಪದಗಳನ್ನ ನಾವು ಅವಳಿಂದ ಕಲ್ತ್ಕೊಂಡಿದ್ದೀವಿ. ವಚನಗಳಿಂದ ಆಗಲಿ, ಒಂದು ದೇವರ ನಾಮದಿಂದ ಆಗಲಿ ಕೇಳಿದಾಗ ಅದನ್ನ ಹೇಳ್ಕೊಟ್ಟಿದ್ದೀವಿ. ಜೊತೆಗೆ ನಾವು ಕೂಡ ಕಲ್ತಿದ್ದೀವಿ ಎಲ್ಲರೂ ಮನೇಲಿ. ಅಪೂರ್ವಕವಾದಂತಹ ವಾತಾವರಣ ಮನೇಲಿತ್ತು. ಹಾಗಾಗಿ ಅವಳಿಗೆ 2 ವರ್ಷದವಳು ಇದ್ದಾಗಿಂದನೇ ಈ ಆಸಕ್ತಿ ಇತ್ತು. ಇದನ್ನ ನೋಡಿದಂತ ನಾವು ನಮ್ಮ ಮನೆಯವ್ರು ಏನು ಯೋಚನೆ ಮಾಡಿದ್ವಿ ಅಂದ್ರೆ, ಒಂದು ಅವಳಿಗೆ ಆ ರೀತಿನೇ ಬೆಳವಣಿಗೆ ಆಗ್ಬೇಕು ಅಂತ ಇದ್ದಾಗ ಒಬ್ರು ಗುರುಗಳನ್ನ ನೇಮಿಸೋಣ ಅಂತ ಬಂದಾಗ ತನ್ಮಯಿ ಕಿಶೋರ್ ಅನ್ನೋ ಒಬ್ರು ಗುರುಗಳು ಪರಿಚಯ ಆಗಿ ಅವರು ಇವಳಿಗೆ 2 ವರ್ಷದವಳು ಇದ್ದಾಗಿಂದನೇ ಸಂಗೀತ ಅಭ್ಯಾಸವನ್ನ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ 2.5 ವರ್ಷದವಳು ಇದ್ದಾಗ ಭರತನಾಟ್ಯವನ್ನು ಕೂಡ ಹೇಳ್ಕೊಡಕ್ಕೆ ಶುರು ಮಾಡಿದ್ರು. 2ರಿಂದ ಜೊತೆಗೆ ಕಲಿತಾ ಬಂದು ವಚನದಲ್ಲಿ ಬಹಳ ಆಸಕ್ತಿ ಇತ್ತು ಅವಳಿಗೆ. ವಚನಗಳನ್ನ ಹಾಡೋದ್ರಲ್ಲಿ ಅದು ಏನು ಎತ್ತು ಅಂತ ಹೇಳಿ ಯಾವುದೋ ಒಂದು ವಚನ ಬಂದ್ರೆ ಇದ್ರ ಅರ್ಥ ಏನು ಅಂತ ಕೇಳ್ತಾ ಇದ್ಲು. ಆ ಆಸಕ್ತಿನ ನಾವು ಅದನ್ನ ಕಲ್ಸಕ್ಕೆ ಶುರು ಮಾಡ್ತಾ ಹೋದ್ವಿ. ಅವತ್ತಿನಿಂದ ಇವತ್ತಿನವರೆಗೆ ಅವಳಿಗೆ ಅದೇ ಆಸಕ್ತಿ ಉಳ್ಕೊಂಡು ಬಂದಿದೆ. ಓಕೆ. ಈಗ ಯುಕ್ತನ ಮಾತಾಡ್ಸೋಣ. ಯುಕ್ತ, ಈಗ ಒಂದು ಹಾಡನ್ನ ಹಾಡ್ಬೋದಾ ಯುಕ್ತ? ಯಾವ್ದಾದ್ರು ಒಂದು ದೇವರ ಹಾಡನ್ನ ಹಾಡ್ಬೋದಾ? ಯಾವ್ದು ಹಾಡ್ತೀಯಾ? ಬಾರೋ ಬಾರೋ ಗಣಪ. ವೆರಿ ಗುಡ್. ಹಾಡ್ತೀಯಾ? ಓಕೆ. ಬಾರೋ 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 ಗಣಪ, ಸೊಂಡಿಲ ಮೇಲಕ್ಕೆ ಎತ್ತಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಹಾವನು ಹೊಟ್ಟೆಗೆ ಬಿಗಿದುಕೊಂಡು ಬಾರೋ 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 ಗಣಪ, ಗೌರಿ ನಿನ್ನನು ಬೈದಾಳೇನೋ, ಕಡಬೂರಣ ಕೊಡಲಿರವೇನೋ, ಅಮ್ಮನು ಮಾಡಿದ ಹೋಳಿಗೆ ರಾಶಿ ಎಲ್ಲ ನಿನಗೆ ಕೊಡುವೆನು ಬಾರೋ 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 ಗಣಪ, ಸೊಂಡಿಲ ಮೇಲಕ್ಕೆ ಎತ್ತಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಹಾವನ್ನು ಹೊಟ್ಟೆಗೆ ಬಿಗಿದುಕೊಂಡು. ಈ ಹಾಡಿನ ಅರ್ಥ ಗೊತ್ತಾ ಯುಕ್ತ? ಇಲ್ಲ. ಯಾವ ದೇವ್ರ ಬಗ್ಗೆ ಹಾಡ್ದೆ? ಗಣಪತಿ. ಗೊತ್ತಿದೆ ನಿಂಗೆ ದೇವ್ರ ಬಗ್ಗೆ ಅಲ್ವಾ? ಯಾಕೆ ನಿಂಗೆ ಹಾಡ್ಲಿಕ್ಕೆ ಇಷ್ಟ? ಯಾಕಂದ್ರೆ ನನ್ಗೆ ಇಷ್ಟ, ಅದಕ್ಕೆ ಹಾಡ್ತೀನಿ ನಾನು. ಯಾರು ಹೇಳ್ಕೊಡ್ತಾರ ನಿಂಗೆ ಹಾಡು? ತನ್ಮಯಿ ಅಕ್ಕ ಹೇಳ್ಕೊಡ್ತಾರ? ಯಾವ್ಯಾವ ಎಲ್ಲ ಹಾಡು ಹೇಳ್ಕೊಡ್ತಾರ ನಿನಗೆ? ಬಾರೋ ಬಾರೋ ಗಣಪ, ಮತ್ತೆ
ಮೂಷಿಕ ವಾಹನ ಮತ್ತೆ ನಾಗೇಂದ್ರ ಹಾರಾಯ. ಇನ್ನು ತುಂಬಾ ಹಾಡು ಹೇಳ್ಕೊಡ್ತಾರಲ್ವಾ? ತುಂಬಾ ಹಾಡು ಹೇಳ್ತಾರೆ. ನೀನು ಸ್ಕೂಲ್ ಹೆಂಗ್ ಹೋಗ್ತೀಯಾ? ಸ್ಕೂಲ್ಗೆ ಅಮ್ಮ ಡ್ರಾಪ್ ಮಾಡ್ತಾರೆ. ಅಮ್ಮ ಡ್ರಾಪ್ ಮಾಡ್ತಾರಾ? ಓಕೆ. ಅಪ್ಪನ ಹೆಸರು ನೆನಪಿದ್ಯಾ ನಿನಗೆ? ಏನ್ ಹೇಳು? ಸುಪ್ರೀತ್. ಏನ್ ಮಾಡ್ತಾರಪ್ಪ? ಅಪ್ಪ ಕೆಲಸ ಮಾಡ್ತಾರೆ. ಅದೇ ಏನ್ ಕೆಲಸ ಮಾಡ್ತಾರೆ? ಎಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ? ಆರ್ಮಿ. ಆರ್ಮಿಲಿ. ವೆರಿ ಗುಡ್. ನೋಡ್ ನೆನಪಿದೆ ನಿನ್ಗೆ ಅಲ್ವಾ? ಓಕೆ. ಅಪ್ಪ ಯಾವಾಗ್ಲೂ ದೂರ ಇರ್ತಾರಲ್ವಾ? ಜೊತೆಗೆ ಯಾವಾಗ್ಲೂ ಯಾರು ಇರ್ತಾರೆ? ಅಮ್ಮ. ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅಮ್ಮ. ಅಮ್ಮ. ಅಪ್ಪ? ಅಪ್ಪನೂ ಇಷ್ಟ. ಅಪ್ಪನೂ ಇಷ್ಟ. ಅಪ್ಪ ಯಾವಾಗಾದ್ರೂ ಬರ್ತಾರೆ, ಅದಕ್ಕೆ ಅಪ್ಪ ಜಾಸ್ತಿ ಇಷ್ಟ ಅಲ್ವಾ? ಓಕೆ. ಕೃತಿಕಾ, ಓಕೆ, ಯಜಮಾನ್ರು ಆರ್ಮಿಲಿ ಇದ್ದಾರೆ. ಹೌದು ಸರ್. ಏನ್ ಮಾಡ್ತಾರೆ ಅವರು? ಆರ್ಮಿಗೆ ಸೇರಿ 8 ವರ್ಷಗಳಾಗ್ತಾ ಬಂತು. ಆರ್ಮಿಯಲ್ಲಿ ಇಂಡಿಯನ್ ಆರ್ಮಿ ಆಫೀಸರ್ ಆಗಿ ಮೇಜರ್ ರ್ಯಾಂಕ್ ಅವ್ರದ್ದು. ಈಗ ಕರೆಂಟ್ಲಿ ಅವರು ಪೋಸ್ಟೆಡ್ ಇರುವಂಥದ್ದು ಮಣಿಪುರಲ್ಲಿ. ಓಕೆ. ಅವರು ಬರೋದು ರಜಕ್ಕೆ ವರ್ಷಕ್ಕೆ 1-2 ಸತಿ ರಜಾ ಸಿಕ್ಕರೆ ಬಹಳ ಹೆಚ್ಚು. ಹಂಗಾಗಿ ಅವಳು ಆದಷ್ಟು ಸಮಯ ಅವ್ರ ತಂದೆ ಬಂದಾಗ ಜಾಸ್ತಿ ಅವ್ರ ಜೊತೆನೆ ಸಮಯ ಕಳೆಯಕ್ಕೆ ಇಷ್ಟಪಡ್ತಾಳೆ. ಮುಂಚೆ ಎಲ್ಲ ಅವಳಿಗೆ ಅರ್ಥ ಆಗ್ತಿದ್ದು ಬಹಳ ಕಷ್ಟ ಇತ್ತು. ಯಾಕೆ ದೂರ ಇದ್ದಾರೆ, ಎಲ್ಲ ಅಪ್ಪಂದ್ರು ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇರ್ತಾರೆ, ನಮ್ಮ ತಂದೆ ಯಾಕೆ ದೂರ ಇದ್ದಾರೆ, ಇಲ್ಲೇ ಮೈಸೂರಲ್ಲೇ ಕೆಲಸ ಮಾಡ್ಬೋದಲ್ಲ ಅನ್ನೋ ಭಾವನೆ ಅವಳಿಗೆ ಬಹಳ ಇತ್ತು. ತದನಂತರ ಕೆಲವೊಂದು ಮೂವಿ ತೋರಿಸಿ ಅವ್ರ ತಂದೆದ್ದು ಕೆಲಸ ಹೀಗೆ ಅಂತೆಲ್ಲ ಅರ್ಥ ಮಾಡಿಸಿದ್ಮೇಲೆ ಅವಳಿಗೆ ಗೊತ್ತಾಗಿದೆ. ಪ್ರತಿಯೊಂದು ದಿನನೂ ಕಾಯ್ತಾಳೆ. ಅಪ್ಪ ಇವತ್ತು ಬರ್ತಾರಲ್ವಾ, ಕ್ಯಾಲೆಂಡರ್ ಅಲ್ಲಿ ಗುರ್ತು ಹಾಕೋತಾಳೆ, ಇಂಥ ದಿನ ಬರ್ತಾರೆ ಅಪ್ಪ ಅಂತ ಹೇಳಿ ನೆನ್ಪಿಟ್ಕೊಳ್ಳೋ ಅಷ್ಟು ಮಟ್ಟಿಗೆ ಇವಾಗ ಬಂದಿದ್ದಾಳೆ. ಅದೇ ನಾನು ಅವಳು ಮಾತಾಡ್ತಿದ್ದಾಗಲೂ ಕೂಡ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಹೌದು ಅಲ್ವಾ? ಹೌದು. ಅಂದ್ರೆ ಅವ್ಳು ಹುಟ್ಟಾಗಿಂದನೂ ಮೆಮೊರಿ ಪವರ್ ಚೆನ್ನಾಗಿತ್ತಾ, ಇಲ್ಲ ಈ ಹಾಡುಗಳನ್ನ ಕೇಳಿಸ್ತಾ ಇದ್ದಾಗ್ಲ, ಇಲ್ಲ ಕಲಿತಾ ಇದ್ದಾಗ ಜಾಸ್ತಿ ಆಯ್ತು, ಹೇಗೆ ಅದು? ಇಲ್ಲ, ಮುಂಚೆಯಿಂದನೂ ಸ್ವಲ್ಪ ಅವಳಿಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. 1-2 ಸತಿ ರಿವೈಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರೆ ಅದನ್ನ ಯಾವತ್ತೂ ಮರೆಯೋದಿಲ್ಲ. ಪ್ರತಿದಿನ ಅದನ್ನ ಮಾಡ್ತೀವಿ ನಾವು. ಅವಳಿಗೆ ತುಂಬಾ ನೆನಪಿನ ಶಕ್ತಿ ಇದೆ ಅಂತ ಬಿಟ್ಟು ಬಿಡುವಂಥದ್ದೇನಲ್ಲ, ನಿರಂತರವಾಗಿ ಪ್ರಾಕ್ಟೀಸ್. ದಿನ ಅರ್ಧದಿಂದ 1 ಗಂಟೆ ಅವಳಿಗೆ ಹೋಮ್ವರ್ಕ್ ಹೆಂಗ್ ಮಾಡ್ತಾಳೆ ಅದೇ ರೀತಿ ಇದೆಲ್ಲ ಕೆಲಸಗಳನ್ನು ಮಾಡ್ತಾಳೆ. 100ಕ್ಕಿಂತ ಹೆಚ್ಚು ಹಾಡುಗಳನ್ನ ಹಾಡ್ತಾಳೆ. 100 ಮಾಡೋದಕ್ಕೆ ಕಷ್ಟ ಆಗದೆ ಇದ್ರು ಅಟ್ಲೀಸ್ಟ್ 10 ನಾವೊಂದು ಕಲರ್ ಕೋಡ್ ಇಟ್ಕೊಂಡಿದ್ವಿ. ಆರೆಂಜ್ ಅಲ್ಲಿ ಬರ್ದಿರೋದು ಇವತ್ತು ಆರೆಂಜ್ ಕಲರ್ ಅಲ್ಲಿ, ಗ್ರೀನ್ ಕಲರ್ ಅಲ್ಲಿ ಬರ್ದಿರೋದನ್ನ ಇವತ್ತು ಹಾಡೋಣ ಅಂತ ಹೇಳ್ಬಿಟ್ಟು. ಒಂದಿನ ಸ್ಕಿಪ್ ಆಗಲ್ವಾ? ನನಗೆ ಹುಷಾರಿಲ್ಲ, ಅವಳಿಗೆ ಹುಷಾರಿಲ್ಲ, ಈ ತರದ್ ದಿನ ಇಲ್ಲ ಕಾರಲ್ಲಿ ಹೋಗ್ತಿರ್ತೀವಿ, ಇಲ್ಲ ಅಡ್ಗೆ ಮಾಡ್ತಾ ಇರ್ತೀವಿ, ಇಲ್ಲ ಏನೋ ಹೋಮ್ ವರ್ಕ್ ಬರೀತಿರ್ತಾಳೆ. ಅಮ್ಮ ನನಗೆ ಬೇಜಾರಾಗ್ತಿದೆ ಅಂತಾಳೆ. ಅಡ್ಗೆ ಮನೆಯಿಂದನೇ ನಾನು ಈ ತರ ಹಾಡುಗಳಂತ ಹೇಳಿದಾಗ ಅವಳು ಹೇಳ್ಕೊಂಡು ಬರೀತಾಳೆ. ಎಷ್ಟೊಂದು ವಿಷಯಗಳನ್ನ ಹಾಗೆ ಕಲ್ತ್ಕೊತಿದ್ದಾಳೆ. ಇಂಥ ಟೈಮಲ್ಲೇ ಕಲಿಸ್ಬೇಕು ಅಂತೇನಿಲ್ಲ ಅವಳಿಗೆ. ನನಗೆ ಬೇಜಾರಾಗ್ತಿದೆ ಅಂತ ಬಂದಾಗೆಲ್ಲ ಆದಷ್ಟು ಅವಳನ್ನ ಈ ತರ ಆಸಕ್ತಿಗಳನ್ನ ಬೆಳೆಸಕ್ಕೆ ಟ್ರೈ ಮಾಡ್ತಿದ್ವಿ. ನೀವು ಮಗಳನ್ನು ಸ್ವಲ್ಪ ವಿಭಿನ್ನವಾಗಿ ಬೆಳೆಸ್ತಾ ಇದೀನಿ ಅಂತ ಅನ್ಸಲ್ವಾ? ವಿಭಿನ್ನ ಅನ್ನೋಕ್ಕಿಂತ ಕರ್ತವ್ಯ ಅಂತ ಹೆಚ್ಚು ಬರುತ್ತೆ. ನಾನು ಒಬ್ಬ ತಾಯಿಯಾಗಿ ನಾನು ಅವಳಿಂದ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ. ಮಗಳನ್ನಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಸತಿ ಅಡ್ಗೆ ಮಾಡುವಾಗ ನಾನೇನೋ ಮಾಡ್ತಿದ್ದಾಗ ಅವಳಿಗೆ ಅದು ಬೇಜಾರು ಅನ್ಸುತ್ತೆ. ಬೇಜಾರಾಗುವಾಗ ಅವ್ರನ್ನ ಯಾವ ರೀತಿ ನಾವು ಅವ್ರನ್ನ ತಯಾರು ಮಾಡ್ಬೋದು ಅನ್ನೋದಕ್ಕೆ ಒಂದು ಕಾಂಪಿಟೇಷನ್ ಏನೋ ಇದೆ ಪುಟ್ಟ, ನೋಡು ಈ ಥರದಕ್ಕೆ ನೀನು ಮಾಡಿದ್ರೆ. ಈಗ ಇಂಡಿಪೆಂಡೆನ್ಸ್ ಡೇ ಇದೆ, ಸ್ವತಂತ್ರ ದಿನಾಚರಣೆಗೆ ಅದ್ರಲ್ಲಿ ಏನು ಬರುವಂಥದ್ದು, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು, ಪ್ರಾಣಿ ಯಾವುದು, ನಮ್ಮ ದೇಶದ ಬಾವುಟ ಏನಿದೆ, ಭಾರತದ ಬಾವುಟ, ಅದನ್ನ ಹೆಂಗೆ ಕಲರ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೊಟ್ಟುಬಿಟ್ಟು ಅವಳಿಗೆ ಪಕ್ಕದಲ್ಲಿ ಕೂರಿಸ್ಕೋತೀನಿ. ಅದ್ರ ಪ್ರಕಾರ ಅವಳು ಕಲರಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಗೊತ್ತಾಗದೆ ಅದನ್ನ ಕೇಳ್ತಾಳೆ. ಅವಾಗ ಅವಳು ಹೆಂಗೋ ಒಂದ್ ರೀತಿಲಿ ಎಂಗೇಜ್ ಆಗ್ತಾಳೆ. ಮೊಬೈಲ್ ಕೊಟ್ಟು ಕೂಡ ಅವಳನ್ನ ಎಂಗೇಜ್ ಮಾಡ್ಬೋದು, ಅದರಿಂದನೂ ಕಲಿಸ್ಬೋದು. ಕಲಿಸೋ ವಿಷಯಗಳು ಸಾಕಷ್ಟಿದೆ. ಮೊಬೈಲ್ ನೋಡಲ್ವಾ ಹೆಚ್ಚು ಮಗಳು? ನೋಡೋದಕ್ಕೂ ಕೊಡ್ತೀವಿ. ಈಗ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಉದಾಹರಣೆಗೆ ಆರ್ಬೂಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ಹೆಂಗೆ ಅಂದರೆ, ಒಂದು ಗ್ಲೋಬಲ್ಲಿ ಕಲ್ಚರಲ್ ಮತ್ತು ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂತಹ ಹೂಗಳ ಬಗ್ಗೆ ಆಗಿರ್ಬೋದು, ಒಂದಷ್ಟು ವಿಷಯಗಳು ಅದ್ರಲ್ಲಿ ಕೊಟ್ಟಿರೋ ಗ್ಲೋಬ್ ಅನ್ನೋದು. ಅದ್ರ ಮಾಮೂಲಿ ಗ್ಲೋಬ್ ನೋಡಿದಾಗ ಅವ್ರಿಗೆ ಏನು ಗೊತ್ತಾಗುತ್ತೆ, ಇಂತಿಂಥ ದೇಶಗಳಿದೆ ಇಂತಿಂಥ ಈ ಥರದ್ದಿದ್ದಾಗ ಅಟ್ಲೀಸ್ಟ್ ಅವರಿಗೆ ಆ ಪಿಕ್ಚರ್ನ ನೋಡಿದಾಗ ಮಕ್ಕಳಿಗೆ ಒಂದು ಸ್ವಲ್ಪ ಹೊಸ ಥರ ಅನಿಸುತ್ತೆ. ಅದ್ರ ಬಗ್ಗೆ ಎಂಗೇಜ್ ಮಾಡ್ತಾರೆ ಅವರು. ಇದು ನೋಡಬೇಕು, ನಾನು ಕಲಿಬೇಕು ಅಂತ. ಮೊಬೈಲ್ ಲರ್ನಿಂಗ್ ಅಪ್ಲಿಕೇಶನ್ಸ್ ನ ಕೊಡ್ತೀವಿ. ಮೊಬೈಲ್ ಕೊಡ್ಲೇಬಾರ್ದು ಅಂದಾಗ ಅವರಿಗೆ ಆಸಕ್ತಿ ಜಾಸ್ತಿ ಅದ್ರ ಮೇಲೆ ಹೋಗ್ಬಿಡುತ್ತೆ. ಕೊಟ್ಟು ಏನ್ ಕಲಿತಾ ಇದಾರೆ ಅನ್ನೋದ್ರ ಬಗ್ಗೆ ಆಸಕ್ತಿ ಮೂಡಿಸೋದ್ರ ಬಗ್ಗೆ ನಾವು ಜಾಸ್ತಿ ಪ್ರಯತ್ನ ಪಡ್ತೀವಿ. ಏನ್ ಅವ್ಳು ಜಾಸ್ತಿ ನೋಡಕ್ ಇಷ್ಟಪಡ್ತಾಳೆ, ಯಾವುದೋ ಒಂದು ಕೇಕ್ ಮಾಡೋ ಒಂದು ಗೇಮ್ ಇದೆ ಅಂತ ಇಟ್ಕೊಂಡ್ರೆ ಅಪ್ಲಿಕೇಶನ್ ಅವಳೇ ಡೌನ್ಲೋಡ್ ಮಾಡ್ತಾಳೆ. ಏನಿಗೆ ಕಳಿಸ್ತಾ ಇದ್ದಾಳೆ, ಯಾರಿಗೆ ಕಳಿಸ್ತಾಳೆ. ಮೊನ್ನೆ ಚಿಕ್ಕಿ ಬರ್ತಡೇ ಇತ್ತು, ಹುಟ್ಟಿದಬ್ಬದ ದಿನ. ನಾನು ಏನ್ ಕಳಿಸ್ಬೋದು ಅಂತ ಒಂದು ಕೇಕ್ನ ಅವಳೇ ರೆಡಿ ಮಾಡಿ ಅದನ್ನ ಆ ಫೋಟೋನ ಅವಳಿಗೆ ಕಳ್ಸೇ ಬಿಟ್ಟಿದ್ಲು. ನಮಗೆ ಗೊತ್ತಿಲ್ಲ. ಮಕ್ಕಳಿಗೆ ಎಷ್ಟೋ ವಿಷಯಗಳಿಗೆ ನಮ್ಮ ತಾಯಿಗೆ ಯೂಟ್ಯೂಬ್ನ ಬಳಸೋ ರೀತಿ ಗೊತ್ತಿಲ್ಲ. ಒಂದು ಜನರೇಷನ್ ಗ್ಯಾಪ್ ಆಗಿರ್ಬೋದು, ಟೆಕ್ನಾಲಜಿ ಅಪ್ಡೇಟ್ ಆಗಿರೋದ್ರ ಬಗ್ಗೆ ಅವ್ರಿಗೆ ಅಷ್ಟು ಜ್ಞಾನ ಇಲ್ದಲೇ ಇದ್ದಾಗ ಇವಳು ಹೇಳ್ಕೊಟ್ಟಿದ್ದಾಳೆ, ಅಜ್ಜಿ ಇದು ಮೊಸರೋಡೆ ಮಾಡೋದು ಹೇಗೆ ಅಂತ ನೀನು ಈ ಬಟನ್ ಒತ್ತಿದ್ರೆ ಅದು ಅಲ್ಲಿ ಬರುತ್ತೆ ಅಜ್ಜಿ ಅಂತ ಹೇಳ್ಕೊಟ್ಲು. ವಾಯ್ಸ್ ಸರ್ಚ್ ಅನ್ನೋದು ನಮ್ಮ ತಾಯಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಆಗಿತ್ತು. ಅದನ್ನ ಇವಳು ಕಳ್ಸಿಕೊಟ್ಲು. ಅದನ್ನ ನಾವು ಇವಳಿಗೆ ಏನಕ್ಕೆ ಕಳ್ಸಿಕೊಟ್ಟಿದ್ವಿ ಅಂದ್ರೆ, ಇವಳಿಗೆ ಟೈಪ್ ಮಾಡಕ್ ಬರಲ್ಲ. 4 ವರ್ಷ ಇದ್ದಾಗ ಅವಳಿಗೆ ಅದು ಟೈಪ್ ಮಾಡಕ್ ಗೊತ್ತಿರ್ಲಿಲ್ವಲ್ಲ ಅಂತ ವಾಯ್ಸ್ ಸರ್ಚ್ ಬಟನ್ ಅಲ್ಲಿ ಬರುತ್ತೆ ಅಂತ ಹೇಳ್ಕೊಟ್ಟಿದ್ವಿ. ಅದು
ಒಂದು ಕಡೆ ಎಲ್ಲ ಒಂದು ಕಡೆ ಪ್ರಯೋಜನ ಆಯಿತು. ಈಗ ಅವಳು ಏನು ಮಾಡ್ತಾಳೆ, ಗೂಗಲ್ಗೆ ಹೋಗ್ಬಿಟ್ಟು ಯುಕ್ತ ಶೈವ ಅಂತ ಕೊಡ್ತಾಳೆ. ಎಲ್ಲ ಅವಳ ಫೋಟೋಗಳು ಬರುತ್ತೆ, ಯಾವ್ಯಾವ ವರ್ಡ್ ತಗೊಂಡಿದ್ಲು ಅಂತ. ಅಮ್ಮ ನಂದೇ ಬರ್ತಾ ಇದೆ ಎಲ್ಲ ಹೆಸರುಗಳು ಅಂತ ಹೇಳ್ತಾಳೆ. ಕಲಿಸೋ ರೀತಿ ವಿಭಿನ್ನವಾಗಿದೆ ಅಷ್ಟೇ ಅಂತ. ಕಲಿಸೋ ರೀತಿ, ಅಪ್ಲಿಕೇಶನ್ಸ್ ಮತ್ತೆ ಈ ಟೆಕ್ನಾಲಜಿನ ಯಾವ ರೀತಿ ಬಳಸ್ಕೋಬಹುದು ಅನ್ನೋದನ್ನ ಮಕ್ಕಳಿಗೆ ಸ್ವಲ್ಪ ವಿಭಿನ್ನವಾಗಿ ಹೇಳ್ಕೊಡುವಂತ ವಿಚಾರ ಅಲ್ವಾ. ಈಗ ಕೃತಿಕನ ಮಾತು ಜಾಸ್ತಿ ಆಯ್ತು, ಯುಕ್ತ ಶೈವನ್ನ. ಯಾಕೆಂದ್ರೆ ಯುಕ್ತ ಶೈವ ನೋಡ್ತಾ ಇದ್ದಾಳೆ, ಇವ್ರು ನನ್ನ ಕರೆಸಿ ಅಮ್ಮನ್ ಮಾತಾಡಿಸ್ತವ್ರಲ್ಲ ಯಾಕೆ ಅಂತ ಅಲ್ವಾ. ಈಗ ಯುಕ್ತನ ಮಾತಾಡ್ಸೋದು ಬೇಡ, ಏನಾದ್ರು ಶ್ಲೋಕ ಗೀಕ ಹೇಳ್ತಾಳೆ ಕೇಳೋಣ. ಹೇಳ್ತೀಯ ಶ್ಲೋಕ? ಅವ್ರ ತಾಯಿ ಶ್ಲೋಕದ ಮೊದಲ ಸಾಲನ್ನ ಹೇಳಿದ ತಕ್ಷಣ ಅವಳು ಆಟೋಮೆಟಿಕ್ ಆಗಿ ಅದನ್ನೆಲ್ಲ ಹೇಳಿಕ್ ಶುರು ಮಾಡ್ತಾಳೆ. ಹೌದಾ ಯುಕ್ತ? ಹೌದು. ಓಕೆ, ಈಗ ಕೇಳೋಣ. ಎಸ್. ವಕ್ರತುಂಡ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಓಂ ಭೂರ್ಭುವಸ್ವಃ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಶುಭಂ ಕುರುತು. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ. ಓಂ ಅಸತೋಮ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕರ್ಪೂರ ಗೌರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಮಿತಂ ನಮಾಮಿ. ಸರಸ್ವತಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರ್ವಮಂಗಳ. ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೇಸ್ತು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮೂಷಿಕ. ಮೂಷಿಕ ವಾಹನ ಮೂದಕ ಹಸ್ತ ಚಾಮರಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ. ಆಂಗಿಕಂ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಮಯಂ ಆಹಾಯಂ ಚಂದ್ರತಾರ್ಯಾತೀತಂ ನಮಃ ಸಾತ್ವಿಕಂ ಶಿವಂ. ಶಕ್ತಿ ಸಹಿತ. ಶಕ್ತಿ ಸಹಿತ ಗಣಪತಿಂ ಶಂಕರಾದಿ ಸೇವಿತಂ ವಿರಕ್ತ ಸಕಲ ಮುನಿವರ ಸುರ ರಾಜ ವಿನುತ ಗುರುಗುಹಂ. ಸಮುದ್ರವಸನೆ. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಸ್ವಮಸ್ವಮಿ. ಪೂಜ್ಯಾಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಏಕದಂತಾಯ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂಗಣಪತಿ. ಓಂ ಗಣಪತಿ ನಮೋ ನಮಃ. ಶಕ್ತಿ ವಿನಾಯಕ ನಮೋ ನಮಃ. ಅಷ್ಟವಿನಾಯಕ ನಮೋ ನಮಃ. ಗಣಪತಿ ಬಪ್ಪ ಮೋರಯ. ತ್ವಮೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಕರಾಗ್ರೇ ವಸತೆ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಶ್ಯಾಮಲೆ ಮೀನಾಕ್ಷಿ. ಶ್ಯಾಮಲೆ ಮೀನಾಕ್ಷಿ ಸುಂದರೇಶ್ವರ ಸಾಕ್ಷಿ ಶಂಕರಿ ಗುರು ಗುಹ ಸಾಮುದ್ಭವೇಶಿ ಶಿವೇವ. ಯುಕ್ತ ಸುಸ್ತಾಯ್ತಾ? ಇಲ್ಲ. ನೀರ್ ಕುಡಿತೀಯಾ? ಇಲ್ಲ. ಇಲ್ವಾ? ಏನು ಒಂದ್ 3 ನಿಮಿಷದಲ್ಲಿ ಟಕ 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 ಅಂತ ಹೇಳ್ಬಿಟ್ಟಲ್ಲ ಅಷ್ಟೊಂದು ಶ್ಲೋಕಗಳನ್ನ ಹೆಂಗ್ ನೆನ್ಪಿಟ್ಕೊಂತೀಯಾ? ಹಂಗೆ. ಹೆಂಗೆ? ಹಂಗೆ. ಈಗ ಎಷ್ಟು ಜನ ಇದಾರೆ ನಿಂಗೆ ಫ್ರೆಂಡ್ಸು? ಒಬ್ಬರೇ. ಒಬ್ರೇನಾ? ಯಾರು? ಬ್ರಾಹ್ಮಿ. ಬ್ರಾಹ್ಮಿ ಹುಡುಗನ ಹುಡುಗಿನ? ಅದು ಹುಡುಗಿ. ಹುಡುಗಿನ? ಹುಡುಗ ಫ್ರೆಂಡ್ಸ್ ಇಲ್ವಾ? ತುಂಬಾ ಜನ ಇದ್ದಾರೆ. ಮತ್ತೆ ಹೆಸರು ಹೇಳ್ತಿಲ್ಲ ನೀನು? 20 ಇದಾರ? ಅವ್ರದೆಲ್ಲ ಹೆಸರು ನೆನ್ಪಿದ್ಯಲ್ಲ ಮರ್ತ್ಬಿಟ್ಟಿದ್ಯಾ? ಇದೆ. ಇದೆಯಾ? ಹೇಳು ನೋಡೋಣ ಯಾರ್ಯಾರು ಅಂತ. ಬ್ರಾಹ್ಮಿ. ಹೇಳು. ವರ್ಷಿತ್. ಋತ್ವಿಕ್. ಮುತ್ತು. ಮರ್ತಾಯ್ತು. ನೀನ್ ಮೊಬೈಲ್ ನೋಡ್ತೀಯ ಮನೇಲಿ? ಇಲ್ಲ. ನೋಡಲ್ವಾ? ಟಿವಿ ಇಲ್ವೇ ಇಲ್ಲ. ಟಿವಿ ಇಲ್ವೇ ಇಲ್ವಾ? ಓ, ಯಾಕೆ? ಟಿವಿ ಇಷ್ಟ ಇಲ್ವಾ ನಿನಗೆ? ಈ ಕಾರ್ಟೂನು ಅವೆಲ್ಲ ಏನು ನೋಡಲ್ವಾ ನೀನು? ನೋಡ್ತೀನಿ. ಯಾವ್ದ್ರಲ್ಲಿ ನೋಡ್ತೀಯಾ? ಮೊಬೈಲಲ್ಲಿ ಏನ್ ನೋಡ್ತೀಯ ಜಾಸ್ತಿ? ಜಾಸ್ತಿ ಕಾರ್ಟೂನ್ಸ್. ಯಾವ ಕಾರ್ಟೂನ್ ನೋಡ್ತೀಯ ಹೇಳು ನೋಡೋ. ಮತ್ತೆ ಕಾರ್ಟೂನ್ ಡೋರೆಮಾನ್ ನೋಡ್ತೀಯಾ? ಟಾಮ್ ಅಂಡ್ ಜೆರಿ ನೋಡ್ತೀಯಾ? ಮತ್ತೆ ಮಾಶಾ ಅಂಡ್ ಬೇರ್ ನೋಡ್ತೀಯಾ? ವೆರಿ ಗುಡ್. ಆಮೇಲೆ ಛೋಟಾ ಭೀಮ್ ಅವೆಲ್ಲ ನೋಡ್ತೀಯಾ? ಓಕೆ. ಮತ್ತೆ ನಿಂಗೆ ಇನ್ನೇನೇನು ಇಷ್ಟ ಆಗುತ್ತೆ ನಿನಗೆ? ಇಷ್ಟ ಆಗೋದು ಅಷ್ಟೇ.
ಅಷ್ಟೇನಾ? ಹಾಡು ಹೇಳೋದ್ ಬಿಟ್ಟು ಬೇರೆ ಏನೇನ್ ಮಾಡ್ತೀಯಾ? ಹಾಡು ಹೇಳೋದು ಬಿಟ್ಟು ಆಟ ಆಡ್ತೀನಿ. ಏನ್ ಆಟ ಆಡ್ತೀಯಾ? ಆಟ ಫುಟ್ಬಾಲ್ ಆಡ್ತೀಯಾ? ನೀನೇ ಬಾಲ್ ಅಷ್ಟಿದ್ಯಾ? ಆಮೇಲೆ ಇನ್ಯಾವ ಗೇಮ್ ಮಾಡ್ತೀಯಾ? ಇನ್ಯಾವ ಗೇಮ್ ಅಂದ್ರೆ ಕಲರ್ ಶಾಟಿಂಗ್. ಕಲರ್ ಶಾಟಿಂಗ್, ವೆರಿ ಗುಡ್. ಆಮೇಲೆ ಚಿತ್ರ ಎಲ್ಲ ಬಿಡಿಸ್ತೀಯಾ? ಡ್ರಾಯಿಂಗ್ ಮಾಡ್ತೀಯಾ? ಯಾವ್ದು ಡ್ರಾಯಿಂಗ್ ಮಾಡ್ತೀಯಾ ಹೆಚ್ಚು? ಡ್ರಾಯಿಂಗ್ ರೇನ್ಬೋ ಮಾಡ್ತೀಯಾ? ವೆರಿ ಗುಡ್. ಕೃತಿಕಾ, ಮಗಳು ಬಹಳಷ್ಟು ಶ್ಲೋಕಗಳು ಈಗ ನೀವು ಹೇಳಿದ್ರಿ, ಹೇಳಿ ಶ್ಲೋಕಗಳನ್ನ ಪಟ 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 ಅಂತ ಹೇಳಿದ್ಲು ಮಗಳು ಅಲ್ವಾ? ಇದಕ್ಕೆ ಬಹಳಷ್ಟು ಅವಾರ್ಡ್ ಕೂಡ ಬಂದಿದೆ ಅಲ್ವಾ? ಯಾವ್ಯಾವ ಅವಾರ್ಡ್ ಬಂದಿದೆ ಹೇಳ್ಬೋದಾ? ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾವೆಲ್ಲದಕ್ಕೂ ಅಪ್ಲೈ ಮಾಡಿದ್ವಿ. ಇದೇ ರೀತಿಯಾದಂಥ ಇಂಡಿವಿಜುವಲ್ ನಾವೇ ಸೆಲ್ಫ್ ಅಪ್ಲೈ ಮಾಡಿದಾಗ ಒಂದು 8 ಅವಾರ್ಡ್ಗಳು ಬಂದಿದೆ ಅವಳಿಗೆ. ನೋಬೆಲ್ ವರ್ಲ್ಡ್ ರೆಕಾರ್ಡ್ ಅಂತ, ಇನ್ನೊಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಬಂದಿದ್ದು, ಇನ್ನೊಂದು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್, ಹೈವೈ ಬುಕ್ ಆಫ್ ರೆಕಾರ್ಡ್ಸ್, ಕಲಾಂ ವರ್ಲ್ಡ್ ರೆಕಾರ್ಡ್, ಜಾಕಿ ಬುಕ್ ಆಫ್ ರೆಕಾರ್ಡ್ಸ್, ಈ ತರ 8 ಅವಾರ್ಡ್ಗಳು ಬಂದಿದೆ. ಹಾಗೆ ಮೈಸೂರಲ್ಲಿ ನಡೆದಂತಹ ದೇಸಿ ಬೀಜೋತ್ಸವದಲ್ಲಿ ಕೂಡ ಅವಳಿಗೆ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ 2ನೇ ಸ್ಥಾನ ಬಂದಿದೆ. ಹಾಗೆ ನೆಕ್ಸ್ಟ್ ಬರುವಂತ ಎಲ್ಲ ಕಾಂಪಿಟೇಷನ್ಗಳು ಕೂಡ ಅವಳಿಗೆ ನಾಮಿನೇಟ್ ಕೂಡ ಮಾಡಿದೀವಿ. ಯಾವ್ದು ಇರುತ್ತೆ ಅದಕ್ಕೆ ಅವಳ ಪ್ರತಿಭೆ ಗುರುತಿಸುವಂಥದ್ದು ಯಾವ್ಯಾವ್ದು ಬರುವಂಥದಕ್ಕೆ ನಾವೆಲ್ಲದಕ್ಕೂ ಅಪ್ಲೈ ಮಾಡಿದೀವಿ. ಬಂದಿರುವಂತಹ 8 ಅವಾರ್ಡ್ಗಳಿಗೂ ಕೂಡ ಯಾವ್ದು ಪರ್ಟಿಕ್ಯುಲರ್ ಯಾವುದಕ್ಕೆ ಅವಾರ್ಡ್ ಅಂತ ಬಂದಿದ್ದು? ಯಾವ ಈಗ ಶ್ಲೋಕಕ್ಕೆ ಬಂದಿದ್ದ, ವಚನಕ್ಕೆ ಬಂದ? 20 ಶ್ಲೋಕಗಳನ್ನ ಅವಳು 2 ನಿಮಿಷ 40 ಸೆಕೆಂಡ್ ಅಲ್ಲಿ ಹೇಳ್ತಾಳೆ. 2 ನಿಮಿಷ 40 ಸೆಕೆಂಡ್ ಅಲ್ಲಿ 20 ಶ್ಲೋಕಗಳನ್ನ ಹೇಳ್ತಾಳೆ. ಅದ್ರ ಜೊತೆಗೆ 15ರಿಂದ 20 ವಚನಗಳನ್ನ ಹೇಳ್ತಾಳೆ, 20 ದೇವರ ನಾಮಗಳನ್ನ ಹೇಳ್ತಾಳೆ. 20 ನಾವು ಕಳಿಸುವಾಗ 20 ವಚನಗಳಷ್ಟೇ ಬರ್ತಿದ್ದು, ಈಗ 25ಕ್ಕಿಂತ ಹೆಚ್ಚು ವಚನಗಳು ಬರುತ್ತೆ. ಹಾಗೆ ಒಂದು ದೇಶಭಕ್ತಿ ಗೀತೆ ಹಾಗೂ ಜನಪದ ಗೀತೆಗಳು, ಒಂದು 35ರಿಂದ 40 ಕನ್ನಡ ರೈಮ್ಸ್ಗಳನ್ನ ಹೇಳ್ತಾಳೆ. ಎಷ್ಟೋ ವಿಷಯಗಳನ್ನ ನಾವೇನೊಳಗೆ ಅದು ಫೋರ್ಸ್ಫುಲಿ ಕಲ್ಸಿಲ್ಲ, ರೈಮ್ಸ್ಗಳು ಹಾಗೆ ಕಲ್ತಿರುವಂಥದ್ದು, ಅದನ್ನು ಕೂಡ ಹೇಳ್ತಾಳೆ. ಇದೆಷ್ಟುನಕ್ಕೆ ವರ್ಸಟೈಲ್ ಅಚೀವ್ಮೆಂಟ್ ಬೈ ಯಂಗೆಸ್ಟ್ ಕಿಡ್ ಇನ್ 5 years ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಒಂದು ರೆಕಾರ್ಡ್ ಅಂತ ಸೆಟ್ ಮಾಡಿರುವಂಥದ್ದು. ಅಂದ್ರೆ ಬಹಳಷ್ಟು ವಿಚಾರಗಳಲ್ಲಿ ಮಗಳು ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲೇ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇತ್ತಾ? ತಂದೆ ತಾಯಿ ಇಬ್ರು ವರ್ಕಿಂಗ್ ಇರ್ತಾರೆ, ಮಕ್ಳ ಕಡೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಮಕ್ಕಳು ಯಾವುದೇ ಮಕ್ಕಳಾದ್ರೂ ಕೂಡ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ನ ಗುರುತಿಸಿ ಹೊರ ತೆಗೆಯುವಂಥದ್ದು ಪೇರೆಂಟ್ಸ್ ಅಲ್ವಾ? ಹೌದು. ಆ ನಿಟ್ಟಿನಲ್ಲಿ ನೀವು ಮಗಳನ್ನ 2ನೇ ವರ್ಷಕ್ಕೆ ಗುರುತು ಮಾಡ್ಕೊಂಡು ಈ ತರದ್ ಮಾಡಬಹುದು ಅಂತ ಹೇಳಿ ಮಾಡಿದ್ರಿ, ಮುಂದುವರಿತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ SJC ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, JSS ಯೂನಿವರ್ಸಿಟಿ. ಇನ್ನೊಂದು ಅಂದ್ರೆ ನಿಮ್ಮ ಮನೆಯವರು, ಹೌದು, ಏನ್ ಅವರ ತಂದೆ ಸುಪ್ರೀತ್ ಅನ್ನೋರು ಆರ್ಮಿ ಇರೋದ್ರಿಂದ ವರ್ಷಕ್ಕೆ 2 ಸಲ ಬರ್ತಾರೆ. ಪಾಪ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಖಂಡಿತ ಆಗೋದಿಲ್ಲ. ಆಮೇಲೆ ಅವ್ರಿರೋ ಕಡೆ ನೀವು ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ, ಯಾಕೆಂದ್ರೆ ಅವ್ರು ಬ್ಯುಸಿ ಆಗಿರ್ತಾರೆ. ಹೌದು, ಪೋಸ್ಟಿಂಗ್ಸ್ ಹಾಗೆ ಖಂಡಿತ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಸಿಂಗಲ್ ಪೇರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರಿ ಅಲ್ವಾ? ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಜವಾಬ್ದಾರಿಗಳು ಬಹಳ ಇರುತ್ತೆ. ಒಬ್ಬರು ಆರ್ಮಿಯಲ್ಲಿ ಇದ್ದಾರೆ ಅಂದ್ರೆ ಅದು ತುಂಬಾ ಜನಕ್ಕೆ ಅದ್ರ ಬಗ್ಗೆ ಕಲ್ಪನೆ ಕೂಡ ಇರೋದಿಲ್ಲ, ಹೇಗೆ ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಒಬ್ಬ ಸಿವಿಲಿಯನ್ ಆಗಿ ಹೇಗೆ ಜೀವನ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಆ ನಿಟ್ಟಿನಲ್ಲಿ ಸಿಂಗಲ್ ಪೇರೆಂಟ್ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲಾ ತರ ಜವಾಬ್ದಾರಿನ ಥ್ರೂ ಒಂದು ಫೋನ್ ಮೂಲಕ ಹೀಗೆ ನೋಡ್ಕೋತಾ ಇದೆಯಾ, ಪ್ರೀತಿನ ವ್ಯಕ್ತಪಡಿಸೋ ರೀತಿಯಾಗಿರ್ಬೋದು, ಎಲ್ಲದನ್ನು ಮಾನಿಟರ್ ಮಾಡೋದಾಗಿ ಮಾಡಿರ್ಬೋದು. ಎಲ್ಲದನ್ನು ಅವ್ರ ಸಪೋರ್ಟ್ ಎಷ್ಟಿರುತ್ತೋ ಅಷ್ಟೇ ಸಪೋರ್ಟ್ ನಾವೆಲ್ಲಿ ಇದ್ಕೊಂಡು ಮಾಡ್ತಿರ್ತೀವಿ. ಮಾಡ್ಕೊಂಡಿದ್ದಾಗ ಕೆಲ್ಸಕ್ಕೆ ಹೋಗೋದು ಅಂತ ಒಂದು ಜವಾಬ್ದಾರಿ ಬಂತು. ಕೆಲಸ ಮಾಡ್ತಿದ್ದೆ ಅವಳು 1 ವರ್ಷ ಇದ್ದಾಗಲೇ. ನನಗೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಸಿಕ್ಕಿದ್ದಾಗ ನಾನು ಕೆಲಸ ಮಾಡ್ತಿದ್ದಾಗ ಒಂದೇ ಒಂದು ಕಂಡಿದ್ದು, ಅವಳು ಈ ರೀತಿ ಬೆಳವಣಿಗೆ ಆಗ್ತಿರುವಾಗ ನಾನು ಅವಳಿಗೆಲ್ಲೂ ಸಮಯ ಕೊಡೋಕೆ ಆಗ್ತಾ ಇಲ್ಲ ಅಂತ. ಆವಾಗ ಕೆಲ್ಸದ ಬಗ್ಗೆನ ಮಗಳ ಅಂತ 2 ಯೋಚನೆ ಬಂದಾಗ ನನ್ನ ಡಿಸಿಷನ್ ಇದ್ದಿದ್ದು, ನನ್ನ ಮಗಳನ್ನ ಚೆನ್ನಾಗಿ ಗ್ರೂಮ್ ಮಾಡಬೇಕು, ಅವಳ ಆಸಕ್ತಿನೇ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ. ಇದವಳು 2 ವರ್ಷದವಳು ಇದ್ದಾಗಿಂದನೂ ನಾನು ಅಪ್ಲೈ ಮಾಡಿದ್ರೆ 2.5 ವರ್ಷ 3 ವರ್ಷಕ್ಕೆ ಬರ್ತಿತ್ತು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಟ್ ಆವಾಗ ಸರಿಯಾದ ಸೂಕ್ತವಾದ ಸಮಯ ಕೊಡೋಕ್ಕಾಗಲಿಲ್ಲ ನನ್ನೊಳಗೆ. ಅದೆಲ್ಲೋ ಮನಸ್ಸಲ್ಲಿ ಕಾಡ್ತಾ ಇತ್ತು. ನಾನು ಕೆಲ್ಸಕ್ಕೆ ಹೋಗಿ ಇವರು ದೇಶ ಸೇವೆಗೆ ಅಂತ ಹೋದಾಗ ಅವಳನ್ನ ನೋಡ್ಕೊಳ್ಳೋದು ಯಾರು ಅನ್ನೋದು ಬಂತು. ಆಗ ಕೊಟ್ಟಿದ್ದು ಪ್ರಯಾರಿಟಿ ಅಂತ ಬಂದಾಗ ನನ್ನ ಮಗಳಿಗೆ ಟೈಮ್ ಕೊಡಬೇಕು, ಅವಳು ಕಲಿಕೆಯಲ್ಲಿ ನಾನು ಕೂಡ ಭಾಗವಹಿಸ್ಬೇಕು ಅಂತ. ಅವಳ ಜೊತೆಗೆ ನಾವು ಕೂತಾಗ ಮಾತ್ರ ಮಕ್ಕಳು ಕಲಿಯಕ್ಕೆ ಸಾಧ್ಯ. ನೀ ಕಲಿ ಅಂತ ಹೇಳ್ಬಿಟ್ಟು ಒಬ್ಬರು ಗುರುಗಳ ಹತ್ರ ಕೂರಿಸ್ಬಿಟ್ಟು ಹೋದ್ರೆ ಅವ್ರು ಕಲ್ತ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಪ್ರತಿದಿನ ನಮ್ಮ ಕೆಲ್ಸದ ಜೊತೆಗೆ ಅವ್ರನ್ನೂ ಅದ್ರೊಳಗೆ ಇನ್ವಾಲ್ವ್ ಮಾಡ್ಕೊಂಡಾಗ ಅವರು ಜಾಸ್ತಿ ಆಸಕ್ತಿ ತೋರಿಸ್ತಾರೆ. ಮತ್ತೆ ಎಲ್ಲಾದ್ರಲ್ಲೂ ಕೂಡ ಅವರು ಸುಮ್ಮನೆ ಮಾತಾಡುವಾಗ ಓಡಾಡ್ಬೇಕಾದ್ರು ಮಕ್ಕಳು ಎಷ್ಟೊಂದು ಹಾಡು ಹೇಳುವಾಗ ಇವಳು ವಚನಗಳನ್ನ ಹೇಳ್ತಾಳೆ. ನಮ್ಗೆ ಎಷ್ಟೋ ಸತಿ ಅನ್ಸುತ್ತೆ ಉಳ್ಳವರು ಶಿವಾಲಯ ಮಾಡುವರಂತೂ ಸುಮ್ಮನೆ ಹಾಡು ಹೇಳ್ಕೊಂಡು ಓಡಾಡ್ತಿರ್ತಾಳೆ. ಅದನ್ನ ಗುರುತಿಸಿದ್ವಿ. ಸೊ ಜವಾಬ್ದಾರಿ ಅನ್ನೋದು ಮಕ್ಕಳನ್ನ ಹೌದು ಕೆಲಸ ಬಿಡಬೇಕು ಅನ್ನೋದೇ ಉದ್ದೇಶ ಅಲ್ಲ,
ಬಿಟ್ಟಿತ್ತು ನನ್ನ ಮಗಳನ್ನ ಒಳ್ಳೆ ರೀತಿಯಲ್ಲಿ ತರಕ್ಕೆ ನನಗೆ ಸಹಾಯ ಆಯಿತು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವತ್ತು. ಅಂದ್ರೆ ಈಗ ಪೇರೆಂಟ್ಸ್ ಆದವರು ಒಂದು ಹಂತದವರೆಗೆ ಮಕ್ಕಳನ್ನ ಹೌದು ಜೊತೆಗಿತ್ಕೊಂಡು ನೋಡ್ಕೊಳ್ಳೋದು ಬಹಳ ಅನುಕೂಲ, ಒಳ್ಳೇದು. ಯಾಕಂದ್ರೆ ಅವರ ಒಂದು ಬ್ರೈನ್ ಡೆವಲಪ್ಮೆಂಟ್ ಏನ್ ನಾವು ಹೇಳ್ತೀವಿ, ಒಂದು 3 ವರ್ಷದಿಂದ 6 ವರ್ಷದ ತನಕ ಬಹಳ ಡೆವಲಪ್ ಆಗುತ್ತವೆ ಬ್ರೈನ್. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಸಮಯ ಕೊಟ್ಬಿಟ್ರೆ ಆಮೇಲೆ ಕೂಡ ಅವರು ಬೆಳ್ಕೊಂಡು ಹೋಗ್ತಾರೆ ಅನ್ನೋದು ನಿಮ್ಮ ಒಂದು ಅನಿವಾರ್ಯ, ಒಂದು ಅವಶ್ಯಕತೆ ಇತ್ತು. ಅನಿವಾರ್ಯ ಏನಕ್ಕೆ ಅಂದ್ರೆ ಅವಳಿಗೆ ಕಳೆದ ವರ್ಷ ಅವಳಿಗೆ 2 ಸತಿ ಡೆಂಗ್ಯೂ ಆಯ್ತು. 2 ಸತಿ ಡೆಂಗ್ಯೂ ಆದಾಗಲೂ ಅವಳು ರಿಕವರ್ ಆಗೋಕ್ಕೆ ತುಂಬಾ ಟೈಮ್ ತಗೊಂಡ್ಳು. 3-4 ತಿಂಗಳು ನಾನು ಅವಳ ಜೊತೆಗಿದ್ದೆ ರಜಾ ಹಾಕಿ. ಎಷ್ಟು ದಿನ ಅಂತ ರಜಾ ಹಾಕೋದು, ಮಗಳಿಗೆ ಈ ತರ ಆದ್ರೆ ಕಷ್ಟ ಆಗುತ್ತೆ, ಅವ್ರ ಕಡೆ ನಾವು ಗಮನ ಮಾಡೋದೇ ಇಲ್ಲ ಮಕ್ಕಳಿಗೋಸ್ಕರ ಆಗಿದ್ದಾಗ 2ರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಬಂದಾಗ ಆಯ್ಕೆ ಇದ್ದಿದ್ದೆ ನನ್ನ ಮಗಳು. ಅದಕ್ಕೋಸ್ಕರ ನನ್ನ ಕೆಲಸ ಒಂದಿನ ಇರುತ್ತೆ, ಮಕ್ಕಳನ್ನ ಬೆಳೆಸ್ಬೇಕು, ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅನ್ನೋದು ನಮ್ದು ಉದ್ದೇಶ ಆಗಿತ್ತು ಇಬ್ರದ್ದು. ನಮ್ಮ ಮನೆಯವರು ಅದಕ್ಕೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು. ಆ ಡಿಸಿಷನ್, ಅದ್ರ ಪ್ರತಿಫಲನ ಇವತ್ತಿವಳು ಇಲ್ಲಿದ್ದಾಳೆ ಅಂತ ಅನ್ಕೋತೀನಿ ನಾನು. ಖಂಡಿತವಾಗ್ಲೂ ನಿಜ ಕೃತಿಕಾ ಅವರೇ. ಅಂದ್ರೆ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ, ಹೇಗೆ ಬೆಳೆಸ್ತೀವಿ, ಯಾವ ರೀತಿ ಸಪೋರ್ಟ್ ಮಾಡ್ತೀವಿ, ನಾವು ಬೆಳೆಸುವ ವಿಧಾನ ಹೇಗಿರುತ್ತೆ ಅದು ಬಹಳ ಮುಖ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತು. ಓಕೆ, ಈಗ ನಾನು ಯುಕ್ತನ ಹತ್ರ ಮಾತಾಡ್ತೀನಿ. ಯುಕ್ತ, ಮಾತಾಡ್ಲ ನಿನ್ನ ಜೊತೆ? ಏನು ಮಾತಾಡಲ್ಲ, ನೀನೇ ಹೇಳ್ಬೇಕೀಗ. ಎಲ್ಲ ನಿಮ್ಮ ಅಮ್ಮನೇ ಹೇಳ್ತಾ ಇದ್ದಾರೆ, ನನಗೆ ಏನು ಅವಕಾಶ ಕೊಡ್ತಾ ಇಲ್ವಲ್ಲ ಅನ್ನೋದು ನಿನಗೆ ಬೇಜಾರು, ಹೌದಾ? ಇಲ್ವಾ? ಅಮ್ಮನೇ ಮಾತಾಡ್ಲಾ? ನೀನೇನು ಮಾತಾಡಲ್ವಾ? ಏನ್ ಮಾತಾಡ್ತೀಯಾ? ಹೇಳ್ಬೇಕೇನಾದ್ರು ಮಾತಾಡ್ಬೇಕೀಗ. ಓಕೆ, ನಾನು ಮಾತಾಡಲ್ಲ, ಬರೀ ಶ್ಲೋಕ ಹೇಳ್ತೀನಿ, ವಚನ ಹೇಳ್ತೀನಿ ಅಂತೀಯ ಅಲ್ವಾ? ಓಕೆ, ಈಗ ನಮಗೆ ವಚನ ಕೇಳಿಸ್ತೀಯಾ? ಯಾವ್ಯಾವ ವಚನ ಹೇಳ್ತೀಯಾ? ಎಷ್ಟು ವಚನ ಹೇಳ್ತೀಯಾ? 100 ಹೇಳ್ತೀಯಾ? ಪಾಪ 100 ಹೇಳೋಷ್ಟು ಟೈಮ್ ಇಲ್ಲ ನಮ್ಗೆ. ಒಂದ್ 3-4 ಹೇಳ್ತೀಯಾ? ಕೇಳಿಸ್ಕೊತೀವಿ. ಹೇಳ್ತೀಯಾ? ಎಸ್, ಹೇಳು. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆತೆರೆಗಳಿಗಂಚಿದೊಡೆಯಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದೇಡೆ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಉಳ್ಳವರು ಶಿವಾಲಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು. ಇಬ್ಬರು ಮೂವರು ದೇವರೆಂದು, ಇಬ್ಬರು ಮೂವರು ದೇವನೆಂದು ಉಬ್ಬಿ ಮಾತನಾಡಬೇಡ, ಉಬ್ಬುಬ್ಬಿ ಮಾತನಾಡಬೇಡ. ದೇವನೊಬ್ಬನೇ ಕಾಣಿರೋ, ದೇವನೊಬ್ಬನೇ ಕಾಣಿರೋ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ, ಇಲ್ಲವೆಂದಿತ್ತು ವೇದ. ಕೃತಿಕಾ, ಈಗ ಮಗಳಿಗೆ ಅಕ್ಷರ ಜ್ಞಾನ ಇಲ್ಲ, ಓದ್ಲಿಕ್ಕಾಗಲ್ಲ, ಆದ್ರೂ ಕೂಡ ಇಷ್ಟು ನೆನ್ಪಿಟ್ಕೊಂಡು ತಕ್ಷಣ ಹೇಳ್ತಾಳಲ್ಲ, ಹೇಗೆ ಅವಳು ಪ್ರಾಕ್ಟೀಸ್ ಮಾಡಿಸ್ತೀರಾ ನೀವು?
ಒಂದು ಬುಕ್ ಅವಳಿಗೆ ಅಂತ ಇದೆ. ಆ ಬುಕ್ಕಲ್ಲಿ ನಾವು ಎಲ್ಲ ವಚನಗಳನ್ನಾಗ್ಲಿ ದೇವ್ರ ನಾಮಗಳನ್ನ ಬರ್ದಿದ್ದೀವಿ. ಈಗ ಅದನ್ನ ಕನ್ನಡ ಎಲ್ಲ ಅಕ್ಷರಗಳು ಬರೀತಾಳೆ, ಆದ್ರೆ ಪದಗಳನ್ನ ಓದಕ್ ಬರಲ್ವಲ್ಲ. ABCD ಅಂತೂ ಬರುತ್ತೆ. ಈಗ ಬಾರೋ ಬಾರೋ ಗಣಪ ಅಂತ ಇರುವಾಗ ಬಿ ಮತ್ತೆ ಎ ಅಂತ ಬರೆದ್ರೆ ಬಾರೋ ಗಣಪ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ಅಂತ ಇರೋದಕ್ಕೆ NA ಅಂತ ಬರ್ದಿರ್ತೀವಿ. ಇಲ್ಲ ಇನ್ನೊಂದು ನಾಗೇಂದ್ರ ಹಾರಯ್ಯನು ಎನ್ನಿಂದ ಬರುತ್ತೆ ಅಂದ್ರೆ NG ಅಂತ ಬರ್ದಿರ್ತೀವಿ. ಅವಳಿಗೆ ಓದಕ್ ಬರ್ಲಿ ಅಂದ್ರೆ ಈ ಪೇಜಲ್ಲಿ ಇದೆ ಅನ್ನೋದು ಒಂದಿರುತ್ತೆ ಅವಳಿಗೆ. ಸುಮ್ಮನೆ ಆದ್ರೂ ಓಪನ್ ಮಾಡ್ತಾಳೆ. ಈಗ ನಾವು ಹೇಳ್ದಂಗೆ ಕಲ್ಸುವಾಗ ಇಂಥ ಕಲರಿಂದ ಇವತ್ತು ಕಲ್ತ್ಕೊಳ್ಳೋಣ ಅಂತ ಕಲರ್ ಪೆನ್ಸಿಲ್ ಬರ್ದಿರ್ತೀವಿ. ಆರೆಂಜ್ ಕಲರ್ದು ಇವತ್ತು ಅವಳಿಗೂ ಬೇಜಾರಾಗ್ಬಾರ್ದಲ್ವಾ, ಅಯ್ಯೋ ಇಷ್ಟೊಂದು ಹೇಳಿಸ್ತಾರೆ ದಿನ ಅನ್ನೋ ತರ. ದಿನ ಇದನ್ನ ನೋಡ್ತಾಳೆ, ಅಭ್ಯಾಸ ಮಾಡ್ತಾಳೆ. ಅವಳಿಗೂ ಖುಷಿ ಆಗುತ್ತೆ, ಬರೀ ಇವತ್ತು ಇದೊಂದೇ ಕಲರ್ ಹೇಳೋದು ಅಂತ ಹೇಳ್ಬಿಟ್ಟು ಆ ರೀತಿ ಅದನ್ನ ಅಭ್ಯಾಸ ಮಾಡ್ತಾಳೆ. ಸುಮಾರು ಬಾರಿ ಎಲ್ಲೋ ಒಂದ್ ಕಡೆ ಕೇಳಿದ ಹಾಡನ್ನ ಹಾಗೆ ನೆನ್ಪಿಟ್ಕೊಂಡಿರ್ತಾಳೆ. ಈಗ ನಾವು ಯಾವುದೋ ಒಂದು ಮೂವಿ ಸಾಂಗ್ನ ಹೇಳ್ತಾ ಇದ್ದು ಪದೇ ಪದೇ ಹೊಸದಾಗಿ ಯಾವ್ದಾರ ಒಂದು ಮೂವಿ ಸಾಂಗ್ ಬಂದು ನಾವು ಕೇಳಿದ್ರೆ ಅದನ್ನ ನಮ್ಗೆ ಎಷ್ಟೊಂದು ಪದಗಳು ತಪ್ಪಾಗಿ ಹೇಳ್ತಿರ್ತೀವಿ, ಅವಳು ಕರೆಕ್ಟಾಗಿ ಹೇಳಿರ್ತಾಳೆ. ಕೇಳಿಸ್ಕೊಂಡು ಗ್ರಾಸ್ಪ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಹಿಂಗೆ ಅಂತ ಹೇಳ್ಬಿಟ್ಟು. ಪದೇ ಪದೇ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೆಲವೊಂದು ಕ್ಲಿಷ್ಟಕರವಾದಂತಹ ಪದಗಳಿದ್ದಾಗ ಅದನ್ನ ತಪ್ಪು ಹೇಳಿದಾಗ ತಿದ್ದಿ ಇನ್ನೊಂದು ರೀತಿ ಅಂತ ಹೇಳ್ಕೊಡ್ತೀವಿ. ಪ್ರಯತ್ನ ಪಡಬೇಕು. ಇವಾಗ ಬರ್ಲಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಪಡ್ಬೇಕು ಅಂತ ಹೇಳ್ಕೊಟ್ಟಾಗ ಆಯ್ತಮ್ಮ ಕಲ್ತ್ಕೋತೀನಿ ಅಂತ ಹೇಳ್ತಾರೆ. ಹಠ ಮಾಡೋಂಥ ಸ್ವಭಾವ ಆಗ್ಲಿ, ನಂಗೆ ಬೇಡ ಕಲಿಯಲ್ಲ ಆ ಥರದ್ದು ಯಾವುದೇ ರೀತಿ ಅವಳಲ್ಲಿಲ್ಲ. ಅದು ನಮಗೆ ಕಲ್ಸಕ್ಕೆ ನಮಗೂ ಸ್ವಲ್ಪ ಉತ್ಸಾಹ ಇದೆ. ಈ ರೀತಿ ಇರುವಂತ ಮಗುಗ್ ನಾವು ಸ್ವಲ್ಪ ಪ್ರಯತ್ನ ಪಟ್ಟಿ ಕಲಿಸ್ಬೇಕು ಅಂತ ಹೇಳಿ. ಈಗ ಒಂದು ದೇಶಭಕ್ತಿ ಗೀತೆ ಹಾಡ್ತೀಯಾ? ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ. ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವಂದೇ, ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ, ಇರುಳಿಗೆ ಸಾವಿರ ಚುಕ್ಕಿಗಳಿದ್ದರೂ ಹಗಲಿಗೆ ರವಿ ಒಂದೇ, ಅಗಣಿತ ಗ್ರಹ ಮಂಡಲಗಳ ಚಲನಿಗೆ ಆಕಾಶವು ಒಂದೇ, ಆಕಾಶವು ಒಂದೇ. ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಪಿಲುಪೊಂದೇ, ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನರೊಂದೇ, ನೆರಳು ಬೆಳಗುಗಳ ರೆಕ್ಕೆಯ ಬೆಚ್ಚುತ್ತ ಹಾರಾಡುವ ಧ್ವಜವೊಂದೇ, ಹಾರಾಡುವ ಧ್ವಜವೊಂದೇ. ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ. ಚೆನ್ನಾಗಿ ಹಾಡ್ದೆ ಯುಕ್ತ, ಹೀಗೆ ಹಾಡ್ತಾ ಇರು ಆಯ್ತಾ? ಯಾಕೆ ಮನೇಲಿ ಟಿವಿ ಇಲ್ಲ? ಅವಶ್ಯಕತೆನೇ ಇಲ್ಲ ಅವಳಿಗೆ. ನಮ್ಗೆ ಇಡೀ ದಿನದಲ್ಲಿ ಈ ಕಲಿಸೋ ವಿಷಯ ಆಗಿರ್ಬೋದು, ನಮ್ಮನ್ನು ನಾವು ಕಲಿಯೋ ವಿಷಯ ಆಗಿರ್ಬೋದು, ಇದಕ್ಕೆ ಸಮಯ ಸಾಕಾಗ್ದಿಲ್ಲ. ಇದಕ್ಕೆ ಟಿವಿ ನೋಡ್ಬೇಕು ಅನ್ನೋ ಅನಿವಾರ್ಯತೆನೇ ನಮ್ಗೆ ಯಾರಿಗೂ ಬಂದಿಲ್ಲ ಇವತ್ತಿನವರೆಗೂ. ಮೊದ್ಲಿಂದನೂ ಟಿವಿ ಇಲ್ವಾ, ಇಲ್ಲ ಇವಳಿಗೋಸ್ಕರ ಟಿವಿ ಇಲ್ವಾ? ಈಗ ಒಂದು 2 ವರ್ಷದಿಂದ ಟಿವಿ ಇಲ್ಲ, 2 ವರ್ಷದಿಂದ ನೋಡೇ ಇಲ್ಲ. ಅವಳಿಗೂ ಅದ್ರ ಅಭ್ಯಾಸ ಇಲ್ಲ. ಅವಳು ಬೇಕು ಅಂತ ಯಾವತ್ತು ಟಿವಿ ಬೇಕು ಅಂತ ಹಠ ಮಾಡಿಲ್ಲ. ಮೊಬೈಲ್ನೂ ಅವಳಷ್ಟೇನೆ, ಏನಾದ್ರೂ ಮಿಸ್ ಆಗಿ ಯಾವ ಮಕ್ಳು ನೋಡಲ್ಲ ಅಂತೇನಿಲ್ಲ. ಕಾರ್ಟೂನು ತುಂಬಾ ಸತಿ ಬೇಡ ಅಂತಂದ್ರೆ ಪಟ್ಟಂತ ಎತ್ತಿಟ್ಬಿಡ್ತಾಳೆ ಹೊರತು ಹಠ ಮಾಡಿ ನಂಗೆ ಬೇಕೇ ಬೇಕು ಒದ್ದಾಡೋದು ಆ ಥರ ಏನು ಮಾಡಿಲ್ಲ ಇವತ್ತು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಹೇಳ್ಕೊಟ್ಟಿರೋದ್ರಿಂದ ಅವಳಿಗೆ ಗೊತ್ತಾಗುತ್ತೆ. ಯುಕ್ತ, ನಿನ್ ಫ್ರೆಂಡ್ಸ್ ಯಾರು ಹೇಳ್ತೀಯಾ? ಹಾಯ್ ಅಂತೀಯಾ, ಬಾಯ್ ಅಂತೀಯಾ, ಏನ್ ಹೇಳ್ತೀಯಾ ಹೇಳು? ನಿನ್ ಫ್ರೆಂಡ್ಸ್ ಇದಾರಲ್ಲ, ಹಾಯ್ ಅಂತ ಯಾರ್ಯಾರಿಗೆ ಹಾಯ್ ಹೇಳ್ತೀಯಾ ಹೇಳೀಗ? ಹೆಸರು ಹೇಳು, ಯಾರ್ಯಾರು ಅಂತ. ಅವ್ರಿಗೆ ಹೆಸರು ಹೇಳ್ಬಿಟ್ಟು ಹಾಯ್ ಹೇಳ್ಬಿಡು. ಬ್ರಾಹ್ಮಿ, ಓಕೆ. ಆರ್ವಿ, ಮುತ್ತು ಅವನ್ ಚಿಕ್ಕನಿನ. ಇನ್ನು ಚಿಕ್ಕನ್ ಆಗ್ಲಿ, ಅವ್ನ್ಗೆ ಹಾಯ್ ಹೇಳಲ್ವಾ? ಹೇಳ್ತೀನಿ, ಹೇಳು ಮತ್ತೆ. ನನ್ನ ಫ್ರೆಂಡ್ಸಿಗೆಲ್ಲ ಹಾಯ್. ಓಕೆ, ಈಗ ನಿನ್ ಮಾತನ್ನ ಕೇಳ್ಕೊಂಡು ನನ್ನ ಹೆಸರು ಕೂಡ ಹೇಳಿದ್ಲಲ್ಲ ಯುಕ್ತ ಆಕಾಶವಾಣಿಲಿ ಅಂತ ಖುಷಿ ಪಡ್ತಾ ಇರ್ತಾರೆ ಆಯ್ತಾ? ಓಕೆ ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಕೃತಿಕಾ, ಮುಂದೆ ಅವಳನ್ನ ಇನ್ನು ಯಾವ ರೀತಿ ಬೆಳೆಸ್ಬೇಕು ಅನ್ನುವ ಕನಸನ್ನ ನೀವು ಮತ್ತೆ ನಿಮ್ಮ ಯಜಮಾನರು ಕಂಡಿದ್ದೀರಿ? ಈಗಲೂ ನಾವು ಇದೇ ರೀತಿ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಅವಳ ಆಸಕ್ತಿ ನೋಡಿ ನಾವು ಅದಕ್ಕೆ ನೀರಿರಿತಾ ಹೋಗಿದೀವಿ ಅಷ್ಟೇ. ಅವಳು ಈ ರೀತಿ ಬೆಳೀಲಿ, ಈ ತರ ಆಗ್ಲಿ ಅಂತ ಹೇಳ್ಬಿಟ್ಟು. ಹಂಗಂತ ಈಗ ಅದನ್ನೇ ಮಾಡಿಸ್ತಾ ಇದ್ದು ಹೋಮ್ವರ್ಕ್ ಮಾಡಿಸ್ತಲೇ ಬಿಡೋದಿಲ್ಲ, ಅದನ್ನು ಕಲಿಬೇಕು. ಅಕಾಡೆಮಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕನಸು ಒಳ್ಳೆ ಮಗುವಾಗಿ ಬೆಳೀಲಿ ಅನ್ನೋದು ಅಷ್ಟೇ ಆಸೆ. ಡಾಕ್ಟರ್ ಆಗಿ ಆರ್ಮಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ. ಯಾಕಂದ್ರೆ ಅವಳು ಸುಮಾರು ಬಾರಿ ಕಮಾಂಡೋ ಹಾಸ್ಪಿಟಲ್ಗಳು MH ಅಲ್ಲಿ ನೋಡಿರುವಾಗ ಡಾಕ್ಟರ್ ಆದ್ರೆ ನಾನು ಇಲ್ಲಿ ಆರ್ಮಿಯಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟಿರೋದು ಇದೆ. ನಮ್ಮನೆಲ್ಲೂ ಯಾರು ಇಲ್ದೇ ಇರೋದ್ರಿಂದ ನಮಗೂ ಅದಿದೆ. ಯಾವತ್ತೂ ನಾವು ಅದನ್ನ ಬಲವಂತವಾಗಿ ಹಿಂಗೆ ಆಗ್ಬೇಕು ಅನ್ನೋದಿಲ್ಲ. ಅವಳು ಕೇಳ್ತೀವಿ ಎಷ್ಟೋ ಸತಿ, ನೀನ್ ಡಾಕ್ಟರ್ ಆಗ್ಬೇಕಾ? ನಾನು ಡಾಕ್ಟ್ರೇ ಆಗೋದು, ಜೊತೆಗೆ ಹಾಡು ಹೇಳ್ತೀನಿ, ಎಲ್ಲದೂ ಕಲ್ತ್ಕೋತೀನಿ ಅಂತ ಹೇಳ್ತಾಳೆ. ಗೊತ್ತಿಲ್ಲ, ಮುಂದಿನ ಭವಿಷ್ಯ ನಾವು ಬರೀ ದಾರಿ ತೋರಿಸ್ತೀವಿ. ಈಗ ನಮ್ಮ ಪೇರೆಂಟ್ಸ್ಗೆ ಏನಾದ್ರು ಒಂದು ಕಿವಿ ಮಾತು ಹೇಳ್ಬೋದಾ? ಪುಟಾಣಿ 5 ವರ್ಷದ ಮಗಳ ತಾಯಿಯಾಗಿ, ಯುಕ್ತನ ತಾಯಿಯಾಗಿ ಕೃತಿಕಾ ಏನ್ ಹೇಳ್ತಾರೆ ಪೇರೆಂಟ್ಸ್ಗೆ?
ನಾನು ಹೇಳೋದಿಷ್ಟೇ, ಕೆಲಸನೇ ಮುಖ್ಯ ಅಂತ ಅಂದ್ಕೊಂಡಿರೋ ಎಷ್ಟೋ ತಾಯಂದ್ರಿಗೆ ನಂದೊಂದು ಕಿವಿ ಮಾತು, ಕೆಲಸದ ಜೊತೆಗೆ ದಯವಿಟ್ಟು ಮಕ್ಕಳಿಗೆ ಸಮಯನ ಕೊಡಿ. ಯಾಕೆಂದರೆ ಆ ಸಮಯ ಕಳೆದೋದ್ಮೇಲೆ ನಿಮಗೆ ನೀವು ಅಂದ್ಕೊಂಡಿದ್ದಂಥ ಮಕ್ಕಳು ನಿಮ್ಮ ಕೈಗೆ ಸಿಗಲ್ಲ. ತಾಯಿ ಪ್ರೀತಿ ಯಾವಾಗ ಮಕ್ಕಳಿಗೆ ಪೂರ್ತಿ ರೀತಿಯಲ್ಲಿ ಸಿಗುತ್ತೆ, ಆ ಮಕ್ಕಳು ಬೆಳೆಯೋ ರೀತಿ ಬೇರೆ ರೀತಿನೇ ಆಗಿರುತ್ತೆ. ಅದೇ ರೀತಿ ನಮ್ಮ ಭವಿಷ್ಯದ ಜೊತೆಗೆ ಮಕ್ಕಳ ಭವಿಷ್ಯನೂ ನೋಡ್ಕೋಬೇಕಾಗತ್ತೆ. ನಾವು ಒಂದು ಹಂತದಲ್ಲಿ ಮುಂದೆ ಬಂದಿರ್ತೀವಿ, ಅವ್ರನ್ನ ಒಂದು ಹಂತಕ್ಕೆ ತೊಗೊಂಡು ಹೋಗೋಕ್ಕೆ ನಾವು ಕೈ ಹಿಡಿದು ನಡೆಸ್ಬೇಕಾಗತ್ತೆ. ಅದನ್ನು ನಾವು ಕೊಡದೇ ಇದ್ದಾಗ ಮುಂದೊಂದು ದಿನ ನಾವು ಬೇಜಾರು ಮಾಡ್ಕೊತೀವಿ, ಅಯ್ಯೋ ಆ ಟೈಮಲ್ಲಿ ನಾವು ಅವ್ರ ಜೊತೆಗೆ ಇರಬೇಕಿತ್ತು ಅಂತ. ಈಗ ಅಟ್ಲೀಸ್ಟ್ ಕೇಳೋ ರೀತಿಯಲ್ಲಿ ಮಕ್ಳು ಇರ್ತಾರೆ, ಅವ್ರಿಗೆ ಆ ತಾಳ್ಮೆ ಇರುತ್ತೆ. ಈ ಮಕ್ಕಳು, ಚಿಕ್ಕ ಮಕ್ಕಳು ಖಾಲಿ ಚೀಲ ಇದ್ದಂಗೆ, ಅವ್ರಿಗೆ ನೀವು ಎಷ್ಟು ತುಂಬಿದ್ರೂ ಸಹಿತ ತುಂಬಿಸ್ಕೋತಾ ಇರ್ತಾರೆ ಒಂದು ವರ್ಷದ ತನಕ. ಅದೇ ವಯಸ್ಸಿಗೆ ಬಂದಾಗ ನೀವು ಅವ್ರಿಗೆ ಕಾಲ ಕೊಡೋಕ್ಕೆ ಅಂತ ಹೋದಾಗ ಅದು ತೂತು ಚೀಲ ಇದ್ದಂಗೆ, ನೀವೆಷ್ಟು ತುಂಬಿದ್ರೂ ಮೇಲಿಂದ ಕೆಳಗೆ ಬಿದ್ದು ಹೋಗುತ್ತೆ ಹೊರತು ಪ್ರಯೋಜನ ಇರಲ್ಲ ಅಂತ. ಈ ಮಾತು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದ್ದರಿಂದ ನಾನು ನನ್ನ ಮಗಳಿಗೆ ಸಮಯ ಕೊಡಬೇಕಷ್ಟೆ. ಎಲ್ಲ ಪೇರೆಂಟ್ಸ್ಗೂ ಹೇಳೋದು, ಮಕ್ಕಳಿಗೆ ದಯವಿಟ್ಟು ಟೈಮ್ ಕೊಡಿ. ನೀವು ಹೇಗಿರ್ತೀರಾ, ನೀವು ಹೇಗೆ ನಡ್ಕೋತೀರಾ ಮನೇಲಿ, ನೀವು ಹೇಗೆ ಮಕ್ಕಳನ್ನ ಮಾತಾಡಿಸ್ತೀರಾ, ಅವ್ರು ಅದೇ ರೀತಿ ಬೆಳೀತಾರೆ ಹೊರತು ಬೇರೆ ಯಾವುದೇ ರೀತಿ ಅಲ್ಲ. ನೀವೇ ನಿಮ್ಮ ಮಕ್ಕಳನ್ನ ಕಂಟ್ರೋಲಿಗೆ ತೊಗೋಬೇಕು. ಪ್ರೀತಿಯಿಂದ ನಡೆಸ್ಕೊಂಡಾಗ ಎಂಥ ಮಕ್ಕಳಾದರೂ ಕಲಿತಾರೆ, ಒಳ್ಳೆ ರೀತಿಯಲ್ಲಿ ಬೆಳೀತಾರೆ ಅನ್ನೋದು ನಮ್ಮ ಆಶಯ ಅಷ್ಟೇ. ಓಕೆ, ಭಾಳ ಸಂತೋಷ ಕೃತಿಕಾ ಅವರೇ. ಹಾಗೆ ಯುಕ್ತ ಶೈವ, ಈಗ ಕಾರ್ಯಕ್ರಮ ಮುಗಿಸುವ ಸಮಯ ಆಯಿತು, ಮುಗಿಸೋಣ? ಕೇಳಿದರೆ ಇದುವರೆಗೂ ನೀವು ಕೇಳಿದ್ದು ಯುಕ್ತ ಶೈವ ಹಾಗೂ ಅವರ ತಾಯಿಯಾದಂತಹ ಕೃತಿಕಾ HS ಅವರ ಮಾತುಗಳನ್ನು. ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಪ್ರತಿಭೆಗಳನ್ನು ಒಳಗೊಂಡಂತಹ ಈ ಪುಟಾಣಿ ಪ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆಕೆಯ ಒಂದು ಸಾಧನೆಯ ಹಾದಿ ಹೀಗೆ ಮುಂದುವರಿತಾ ಇರಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ.